ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಹೇಗಿದ್ದೀರಾ ನೀವೆಲ್ಲರೂ? ನಾನಿವತ್ತು ಕಳೆಂಜ ಶ್ರೀ ಸದಾಶಿವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈಗ ಧನುರ್ಮಾಸ ಆದ ಕಾರಣ ಧನು ಪೂಜೆ ನಡೀತಾ ಇದೆ. ದೇವಸ್ಥಾನ ನೋಡಿಕೊಂಡು ದೇವರ ದರ್ಶನ ಮಾಡಿ ಧನು ಪೂಜೆಯನ್ನು ನಾವು ನೋಡ್ಕೊಂಡು ಬರುವ. ಸುಂದರವಾದ ಪ್ರಕೃತಿಯ ನಡುವೆ ಇರುವಂತಹ ಕಳೆಂಜ ಶ್ರೀ ಸದಾಶಿವೇಶ್ವರ ದೇವಸ್ಥಾನವು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿದೆ. ಮಾತೆಯ ಮಡಿಲಿನಲ್ಲಿ ಹಚ್ಚ ಹಸುರಿನಿಂದ ಕೂಡಿರುವ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಈ ದೇವಸ್ಥಾನವು ಅತ್ಯಂತ ಪ್ರಾಚೀನ ಹಾಗೂ ಚರಿತ್ರೆಯಿಂದ ಕೂಡಿದ ದೇವಸ್ಥಾನವಾಗಿದೆ. ಈ ದೇವಸ್ಥಾನವು ಮೊದಲ ಬಾರಿಗೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕೃಪಾಶೀರ್ವಾದದಿಂದ ಊರ ಮತ್ತು ಪರವೂರ ಭಕ್ತರ ಸಹಕಾರದೊಂದಿಗೆ ಜೀರ್ಣೋದ್ಧಾರಗೊಂಡು 2006ರಲ್ಲಿ ಜನವರಿ ತಿಂಗಳಿನಲ್ಲಿ ಬ್ರಹ್ಮಕಲಶೋತ್ಸವವು ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಯವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಎರಡನೇ ಬಾರಿಗೆ ಬ್ರಹ್ಮಕಲಶೋತ್ಸವವು ಫೆಬ್ರವರಿ 21ನೇ ಇಸವಿಯಲ್ಲಿ ನಡೆದಿರುತ್ತದೆ. ಈ ಕ್ಷೇತ್ರದಲ್ಲಿ ಶ್ರೀ ಸದಾಶಿವೇಶ್ವರ, ಶ್ರೀ ಮಹಾಗಣಪತಿ, ಶ್ರೀ ಶಾಸ್ತಾರ ದೇವರು, ಉಳ್ಳಾಲ್ತಿ ಹಾಗೂ ಸಹಪರಿವಾರ ದೈವಗಳು ಪ್ರಧಾನವಾಗಿರುತ್ತದೆ. 2000ನೇ ಇಸವಿಯಲ್ಲಿ ನಡೆದ ಅಷ್ಟಮಂಗಲ ಚಿಂತನೆಯಲ್ಲಿ ಶಾಸ್ತಾರ ಗುಡಿಯು ಪ್ರತ್ಯೇಕವಾಗಿ ನಿರ್ಮಾಣ ಮಾಡಬೇಕೆಂದು ಕಂಡು ಬಂದ ಇದೀಗ ಶಾಸ್ತಾರ ಗುಡಿಯ ನಿರ್ಮಾಣದ ಕೆಲಸವು ಭರದಿಂದ ಸಾಗುತ್ತಿದೆ. ಗಜಪೃಷ್ಠಾಕಾರದ ಶ್ರೀ ಶಾಸ್ತಾರ ದೇವರ ಗರ್ಭಗುಡಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಇದೇ ಬರುವ 2025ನೇ ಜನವರಿ ತಿಂಗಳ 20ರಿಂದ 23ರ ತನಕ ಶಾಸ್ತಾರ ಗುಡಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ದೇವರ ಜಾತ್ರಾ ಮಹೋತ್ಸವವು ಜರುಗಲಿದೆ. ನಾವೀಗ ಶ್ರೀ ಮಹಾಗಣಪತಿ ದೇವರಿಗೆ ನೆರವೇರಿದ ಧನು ಪೂಜೆಯನ್ನು ನೋಡ್ಕೊಂಡು ಬರುವ. ಇದೀಗ ಶ್ರೀ ಶಾಸ್ತಾರ ದೇವರಿಗೆ ನೆರವೇರಿದ ಧನು ಪೂಜೆಯನ್ನು ನಾವು ನೋಡುವ. ಮೊದಲಿಗೆ ಶ್ರೀ ಮಹಾಗಣಪತಿ ಹಾಗೂ ಶಾಸ್ತಾರ ದೇವರಿಗೆ ಪೂಜೆ ನೆರವೇರಿದ ನಂತರ ಶ್ರೀ ಸದಾಶಿವೇಶ್ವರ ದೇವರಿಗೆ ನೆರವೇರಿದ ಧನು ಪೂಜೆಯನ್ನು ನೋಡ್ಕೊಂಡು ಬರುವ. ಧನು ಪೂಜೆಯು ಸದಾಶಿವೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ 6ರಿಂದ 6:15ರವರೆಗೆ ನೆರವೇರುತ್ತದೆ. ಜನವರಿ 14ರ ತನಕ ಧನು ಪೂಜಾ ಕಾರ್ಯಕ್ರಮವು ಶ್ರೀ ಸದಾಶಿವೇಶ್ವರ ದೇವಸ್ಥಾನದಲ್ಲಿ ನೆರವೇರಲಿದೆ. ಪ್ರಕೃತಿಯ ನಡುವೆ ಇರುವಂತಹ ಕಳೆಂಜ ಶ್ರೀ ಸದಾಶಿವೇಶ್ವರ ದೇವಸ್ಥಾನದ ಧನು ಪೂಜೆಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ, ದಿವ್ಯ ಸಾನ್ನಿಧ್ಯ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.